ಯಾರು ಇದಕ್ಕೆ ಎರಡು ಇದ್ದಾರೆ ಈ ಸೈಡ್ ಎಲ್ಲ ಏನಾದ್ರು ಇಲ್ಲಿ ಇಡೀ ವೆಯ್ಟ್ ಮಾತ್ರ ಆರೋಪ ಸ್ಲಾಬ್ ಮಾಡುತ್ತೆ ಅವಾಗ ಹಿಂದಕ್ಕೆ ಬಲ ಮಲ್ಲ ದಿಕ್ಕು ಅಂತ ಅದಾ ಆಡೆಗೆ ಒಂದು ಸ್ಲಾಬ್ ಮಾಡ್ತದ ಕಲ್ಸುಂಟಲ್ಲ ಅಡಿಕ ಹೌದೌದು ಡ್ಯಾಮು ಆಪುಜಿ ದೇವತನ ಡ್ಯಾಮು ಸ್ವಲ್ಪ ಇಂದು ಸುದಕ್ಕೆ ಇಂದು ಸುದಕ್ಕೆ ಎನ್ಮ ರಂಚ್ ರಾತ್ರಿ ನಾಗಪಟ್ಟಣ ನೋಡಿ 8 ಕಿಲೋಮೀಟರ್ ಹರಿವು ಒಂಚೂರು ದೂರ ದೂರ ಮೂರೂರು ಮಂಡಪೂರು ಆ ಭಾಗ ನೀರು ಬರೋದು ಕೆಲವರ ಫೋಡಿ ಹಾಕೊಂಡು ಒಂದು ವಿಡಿಯೋ ಸ್ಟೇಟ್ಮೆಂಟ್ ಒಂದು ಚೇಂಜ್ ಮಾಡ್ತಾರೆ ಕಡಿಮೆ ಆದ್ರು ಇರುವಾಗ ಬಣ್ಣವೇ ತಾಯ್ತಕತ್ತೆ ಸುಳ್ಯ ತಾಲೂಕಿನ ದೊಡ್ಡೇರಿ ಗ್ರಾಮದ ಜನರಿಗೆ ಸಂಪರ್ಕ ಸೇತುವೆಯಾಗಿ ತೂಗು ಸೇತುವೆ ಹಿಂದೆ ನಿರ್ಮಾಣ ಆಗಿತ್ತು. ಈಗ ಅದಕ್ಕೆ ಅದೇನು ಅಲ್ಲಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅನ್ನೋ ನಿಟ್ಟಿನಲ್ಲಿ ನಾವು ಅದಕ್ಕೆ ದುರಸ್ತಿ ಅನುದಾನದಲ್ಲಿ ಈಗಾಗಲೇ 2024-25 ಸಾಲಿನ ಗ್ರಾಮೀಣ ಪ್ರದೇಶ ಗ್ರಾಮೀಣ ಮಳೆಹಾನಿಯಲ್ಲಿ ನಾವು ಈಗಾಗಲೇ 10 ಲಕ್ಷ ಅನುದಾನವನ್ನು ಇಟ್ಟು ಇದರ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದೇವೆ. ಇದರಲ್ಲಿ ಫಸ್ಟ್ ಇದರ ಎಲ್ಲ ಏನು ತುಕ್ಕಿಡ್ಡದಂತನ್ನೆಲ್ಲ ತೆಗೆದು ಅದಕ್ಕೆ ಪೈಂಟಿಂಗ್ ಮಾಡುವಂಥದ್ದು ಮತ್ತು ಸೈಡ್ ಅದಕ್ಕೆ ನೆಟ್ ಹಾಕುವಂಥದ್ದು ಮತ್ತು ಈ ಎಲ್ಲ ಯಾವುದೆಲ್ಲ ಹೋಗಿದೆ ಅಲ್ಲಲ್ಲಿ ಎಲ್ಲ ಪ್ಯಾಚ್ ವರ್ಕ್ ಮಾಡಲಿಕ್ಕೆ ಈಗಾಗಲೇ 10 ಲಕ್ಷದ ಅನುದಾನವನ್ನು ಇಟ್ಟಿದ್ದೇನೆ. ಜಾಸ್ತಿ ಆದರೆ ಮತ್ತೆ ಮುಂದಿನ ಯೋಜನೆಯಲ್ಲಿ ಅದು ಕಾಮಗಾರಿಯನ್ನು ನೋಡಿಕೊಂಡು ಈಗ ಎಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ, ಈ ರೂಪ್ ಎಲ್ಲ ಪೈಂಟಿಂಗ್ ಮಾಡಲಿಕ್ಕಿದೆ. ಅದೆಲ್ಲ ಆಗುವಾಗ ಜಾಸ್ತಿ ಆದರೆ ಮುಂದಿನ ಅನುದಾನದನ್ನು ಜೋಡಿಸಿಕೊಂಡು ಅದರ ಕಾಮಗಾರಿಯನ್ನು ಪೂರ್ಣಗೊಳಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಿದ್ದೇವೆ. ಎಲ್ಲ ಸಂಪರ್ಕ ಸುಗಮವಾದ ಸಂಪರ್ಕ ಆಗಬೇಕು. ಮುಂದಿನ ಯೋಜನೆ ಇದೆ, ಇದಕ್ಕೊಂದು ಶಾಶ್ವತವಾದ ಸೇತುವೆ ಮಾಡುವಂಥ ಯೋಜನೆಯನ್ನು ಕೂಡ ಹಾಕಿಕೊಂಡಿದ್ದೇನೆ. ಅನುದಾನ ಬಂದ ತಕ್ಷಣ ಇದು ಅಷ್ಟರವರೆಗೆ ಹೋಗಲಿಕ್ಕೆ ಇದು ಬೇಕು, ಒಂದು 2 ವರ್ಷ ಆದರೂ ನಂತರ ಆಗಲಿ ಅಂತ ಮತ್ತೆ ಮೇಲೆ ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ. ಇವಾಗ ಬಹಳಷ್ಟು ಅನುದಾನವನ್ನು ಎಲ್ಲ ಕ್ಷೇತ್ರಗಳಿಗೆ ಮುಖ್ಯಮಂತ್ರಿಯ ನಿಧಿಯಲ್ಲಿ ಅವರ ವಿವೇಚನೆ ಮೂಲಕ ಕೊಟ್ಟಿದ್ದಾರೆ ಎಲ್ಲ ಕ್ಷೇತ್ರಗಳಿಗೆ. ನಮ್ಮ ಕ್ಷೇತ್ರಕ್ಕೂ ಬಹಳಷ್ಟು ಅನುದಾನ ಬಂದಿದೆ. ಸರ್ಕಾರ ಕಡೆಯ ಅವಧಿಯಲ್ಲಿ ಆಗುವಾಗ ಸರ್ಕಾರ ಯಾವುದೇ ಅನುದಾನವನ್ನು ಬಿಡುಗಡೆ ಮಾಡಲಿಲ್ಲ. ನಮ್ಮ ಸರ್ಕಾರ ಘೋಷಣೆ ಮಾಡಿದ್ರು ಕೊಡ್ತೇನೆ ಅಂತ ಹೇಳಿದರು, ಆಗ ಕೊಟ್ಟಿರಲಿಲ್ಲ. ಮತ್ತು ಈ ಸರ್ಕಾರ ಬಂದಾಗ ಘೋಷಣೆ ಮಾಡಿದ್ದನ್ನು ಕೂಡ ಕೊಡಲಿಲ್ಲ. ಆ ನಂತರ ನಾವು ಈ ಸಲಕ್ಕೆ ಈಗ ಅನುದಾನವನ್ನು ನಾವು ಹೋಗಿ ಆ ಅನುದಾನ ಯಾವುದೆಲ್ಲ ಬಾಕಿ ಇತ್ತ ಅದನ್ನೆಲ್ಲ ತರಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ಪೆಂಡಿಂಗ್ ಇಟ್ಟದ್ದು ಅದಕ್ಕೆ ಪ್ರಯತ್ನಪಟ್ಟು ಈ ಸಲಕ್ಕೆ ಅನುದಾನ ಕೊಟ್ಟಿದ್ದಾರೆ. ಇಲ್ಲದ ಇಷ್ಟು ಹಣ ಜಾಸ್ತಿ ಬರಬೇಕಿದೆ, ಹಿಂದಿನ ಹಣ ಆದರೆ ಜಾಸ್ತಿ ಬರಬೇಕು. ಈಗ 10 ಲಕ್ಷವನ್ನು ಇದು ಮಳೆ ಹಾನಿಯಲ್ಲಿ ಅವರು ತುರ್ತಾಗಿ ಕೊಟ್ಟ ಕಾರಣ ಇದನ್ನು ಜೋಡಿಸಿಕೊಂಡಿದ್ದೇವೆ. ಊಹಗಳಿಗೆ ನೀವೇನು ತಲೆಕೆಡಿಸುವುದು ಬೇಡ, ನನ್ನಲ್ಲಿ ನೇರವಾಗಿ ಮಾತಾಡಿದರೆ ನಾನು ಆನ್ಸರ್ ಕೊಡ್ತೇನೆ ನಿಮಗೆ.